ಕಾಂಗ್ರೆಸ್ ಏನು ಮಾಡಿದೆ ಅಂತ ಇವತ್ತು ವಿರೋಧ ಪಕ್ಷದವ್ರು ಕೇಳ್ತಾರೆ. ಕಾಂಗ್ರೆಸ್ನ ಸಾಧನೆಗಳನ್ನು ಹೇಳೋಕ್ಕೆ ಸಮಯ ಸಾಲದು. ಆದರೆ BJPಯವ್ರ ಥರ 40% ಸರ್ಕಾರ ಅಲ್ಲ, ಸುಳ್ಳಿನ ಸರ್ಕಾರ ಅಲ್ಲ, ಮೋಸದ ಸರ್ಕಾರವಂತೂ ಅಲ್ಲವೇ ಅಲ್ಲ. ಮಾಜಿ ಶಾಸಕರು ಸುರಪುರದವರು ಕೇಳ್ತಾರೆ ಏನು ಸಾಧನೆಗಳನ್ನು. ಇವತ್ತು ರಾಜಾ ವೆಂಕಟಪ್ಪ ಅವರನ್ನು ನಾವು ಹೇಳೋದು ಬೇಡ, ಅವರ ಜನಪ್ರತಿನಿಧಿಗಳೇ ಹೇಳ್ತಾರೆ ಅವರು ಏನು ಸಾಧನೆಯನ್ನು ಮಾಡಿದ್ದಾರೆ. ಪ್ರತಿ ಮನೆಯಲ್ಲೂ ದೇವರ ಸ್ಥಳದೊಳಗೆ ಅವ್ರ ಫೋಟೋನ ಇಟ್ಟು ಇವತ್ತು ಜನ, ಈ ಕ್ಷೇತ್ರದ ಜನ ಪೂಜೆ ಮಾಡ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಬಗ್ಗೆ ಇರುವ ಗೌರವ, ಅವರ ಸಾಧನೆಗಳೇ ಇದಕ್ಕೆ ಕಾರಣ. ಹಣಬಲ ಜನಬಲದ ನಡುವೆ ನಡೀತಿರೋ ಈ ಸುರಪುರದ ಎಲೆಕ್ಷನ್ನಲ್ಲಿ ಜನಬಲ ಈ ಸಲ 2024ರ ಉಪಚುನಾವಣೆಯಲ್ಲಿ ಅವರ ಶ್ರೇಷ್ಠ ಸುಪುತ್ರರಾದ ರಾಜಾ ವೇಣುಗೋಪಾಲ್ ನಾಯಕರಿಗೆ ಬಹುಮತದೊಂದಿಗೆ ಈ ಸುರಪುರದ ಜನ, ಸೂರರ ನಾಡು ಸುರಪುರದವರು ಅಂತ ಮಹಾನ್ ದೇಶ ಕಂಡ ನಾಯಕ, ಅಪ್ರತಿಮ ನಾಯಕ ಎಂಬ ಮೋದಿಯವರು ಬಂದ್ರೆ 25,000 ಲೀಡ್ ಕೊಟ್ಟು ಗೆಲ್ಲಿಸಿದ್ದಾರೆ. ಇನ್ನು ಬೆಳಗ್ಗೆ ಬಂದು ಸಂಜೆ ಹೋಗೋ ಆ ಸಣ್ಣ ಪುಟ್ಟ ನಾಯಕರಿಗೆ ಅಂಜೋ ಗಂಡೆದೆ ನಾಡಿದು ಸುರಪುರರ ನಾಡು. ನಮ್ಮ ಸುರಪುರದ ಜನರು ಬಹುಮತದೊಂದಿಗೆ ವಿಜಯವನ್ನು ಸಾಧಿಸಿ ಮತ್ತೆ ವಿಧಾನಸೌಧಕ್ಕೆ ರಾಜಾ ವೆಂಕಟಪ್ಪ ನಾಯಕರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರ ಪುತ್ರನನ್ನು ಮತ್ತೆ ವಿಧಾನಸೌಧಕ್ಕೆ ಕಳಿಸುವ ಒಂದು ಕೆಲಸವನ್ನು ನಮ್ಮ ಸುರಪುರದ ಜನತೆ ಮಾಡ್ತಾರೆ ಅಂತ ಇದೊಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಪ್ರಚಾರದ ಯಾತ್ರೆ ಅಲ್ಲ, ಇದು ಗೆಲುವಿನ ಯಾತ್ರೆ ಆಗಿ ಮುಂದಿನ ದಿನಮಾನಗಳೊಳಗೆ ಈ ಸುರಪುರದ ಅಭಿವೃದ್ಧಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರುವಂತಾಗಲಿ ಎಂದು ಹಾರೈಸುತ್ತಾ ಎಲ್ಲ ನನ್ನ ಸುರಪುರದ ಬಾಂಧವರಲ್ಲಿ ಕೇಳೋದು ಒಂದೇ, ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನಿಮ್ಮೆಲ್ಲರ ಅಭಿವೃದ್ಧಿಯ ಪಕ್ಷ, ಹರಿಕಾರದ ಪಕ್ಷ, ಸಮುದಾಯದ ಕಟ್ಟ ಕಡೆಯ ಜನಾಂಗಕ್ಕೂ ನ್ಯಾಯ ಒದಗಿಸುವ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ನಿಮ್ಮ ನೆಚ್ಚಿನ ನಾಯಕರನ್ನು ಬರುವ 7ನೇ ತಾರೀಕು ಬಹುಮತದೊಂದಿಗೆ, ಹಾಗೂ MP ಎಲೆಕ್ಷನ್ ಕೂಡ ಇದೆ, ಅದಕ್ಕೂ ಒಂದು ಮತವನ್ನು ನೀಡಿ ಆಶೀರ್ವದಿಸಿ. ಧನ್ಯವಾದ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.